ರೇನು ರನ ರನಾ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಕರೆಂಟ್ಲಿ ಇದ್ದೀನಿ ಶಿರ್ಸಿಯಲ್ಲಿ. ಸೊ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಮಾಡಿಬಿಟ್ಟು, ಸೊ ಅದು ನವರಾತ್ರಿ ಆಗಿರೋದ್ರಿಂದ ಸೊ ಬೆಳಿಗ್ಗೆ ಬೇಗ ಹೋಗಿದ್ವಿ. ಸೊ ಅಷ್ಟೊಂದು ಜನ ಇರಲಿಲ್ಲ, ಪರವಾಗಿಲ್ಲ, ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ನಾಷ್ಟ ಮಾಡಿಬಿಟ್ಟು ಡೈರೆಕ್ಟ್ಲಿ ಹೊರಟಿರುವಂಥದ್ದು ಯಾಣ ಕಡೆಗೆ. ಸೊ ಯಾಣದಿಂದ ಮುರುಡೇಶ್ವರ ಟು ಮನೆ ಅಂತ ಪ್ಲ್ಯಾನ್ ಇರೋದು. ಬಟ್ ಮಳೆ ಬಂದರೆ ಆ ಪ್ಲ್ಯಾನೆಲ್ಲ ಎಡವಟ್ಟಾಗೋ ಚಾನ್ಸಸ್ಗಳಿದ್ದಾವೆ. ಬಟ್ ಗೊತ್ತಿಲ್ಲ. ಇಲ್ಲಿಂದ ಟೋಟಲ್ ಎಂಡ್ ಡೆಸ್ಟಿನೇಷನ್ ಇವತ್ತಿನ ರೈಡು ಬರೀ 150 ಕಿಲೋಮೀಟರ್ ಸಮಥಿಂಗ್, 150 to 180 ಕಿಲೋಮೀಟರ್. ನಿನ್ನೆದು ರೈಡು ಟೋಟಲ್ 430-450 ಕಿಲೋಮೀಟರ್ ಆಗಿತ್ತು. ಇವತ್ತಿಂದು ಬರೀ ಜಸ್ಟ್ 150 ಕಿಲೋಮೀಟರ್ ಆರಾಮಾಗಿ ಎಳಿಬೋದು. ಬಟ್ ಇವಾಗ ಟೈಮ್ ಬಂದುಬಿಟ್ಟು 10:40 ಸಮಥಿಂಗ್ ಆಗಿದೆ. ದಟ್ಸ್ ಓಕೆ. ಸೊ ಇದು ಬೇಸಿಕಲಿ ಡೇ 2, ಶಿರ್ಸಿ ಟು ಕುಂದಾಪುರ ಹೋಗ್ತಾ ಇದ್ದೀನಿ. ಬಟ್ ಸೋ ಫಾರ್ ಸೋ ಗುಡ್. ರೈಡ್ ಎಲ್ಲ ಚೆನ್ನಾಗಿತ್ತು, ಸಖತ್ ಆಸಮ್ ಆಗಿತ್ತು, ಎಂಜಾಯ್ಡ್ ಅ ಲಾಟ್. ಬಟ್ ನಾನೇ ಮಿಸ್ ಮಾಡಿದ್ದೀನಿ ರೈಡಿಂಗ್ ಗೇರ್ಸ್ ತರೋದು. ಬಟ್ ಬಾಯ್ಸ್ ಎಲ್ಲ ರೈನ್ ಗೇರನ್ನು ಕೂಡ ಹಾಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ, ಏನಕ್ಕೆ ಪ್ರಾಬ್ಲಮ್ ಅಂತ. ಬಟ್ ನಾನು ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ವಾಟ್ ಎವರ್, ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ ಈ ಸೀರೀಸ್ಗಳು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ಕೊತೀನಿ ನಾನು. ಬಟ್ ಐ ಫೀಲ್ ಐ ವಿಲ್ ಎಂಜಾಯ್ ಅ ಲಾಟ್ ಆನ್ ದಿಸ್. ನೋಡೋಣ, ಲೆಟ್ಸ್ ಗೋ. ಬೆಂಗಳೂರು ಅಷ್ಟೇನು ಕ್ರೌಡೆಡ್ ಅಲ್ಲ, ಶಿರ್ಸಿ ಸಿಟಿ. ಇಷ್ಟು ಬೆಳಿಗ್ಗೆ 11 ಗಂಟೆ ಆದರೂ ಏನೂ ಟ್ರಾಫಿಕ್ ಇಲ್ಲ. ದಟ್ಸ್ ಅ ಗುಡ್ ಥಿಂಗ್. ಬಟ್ ಜಾತ್ರೆ ಟೈಮಲ್ಲಿ ಅಥವಾ ಈ ನವರಾತ್ರಿ ದಿನ ತುಂಬ ಟ್ರಾಫಿಕ್ ಇರುತ್ತೆ. ಅದು ಈವ್ನಿಂಗ್ ತುಂಬ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅನ್ಕೊತೀನಿ. ಬಟ್ ಇವಾಗ ಏನೂ ಇಲ್ಲ, ಫುಲ್ ಲೀಜರ್ ಆಗಿದೆ. ಸೊ ಮಳೆ ಒಂದು ಬೀಳ್ತಾ ಇದೆ ಬಿಟ್ಟರೆ ಮತ್ತು ಎವ್ರಿಥಿಂಗ್ ಈಸ್ ಸೋ ಗುಡ್. ನೋಡೋಣ. ಶಿಟ್ ಬ್ರೋ, ಹುಡುಗರೆಲ್ಲ ಮುಂದೋಗ್ಬಿಟ್ಟಿದ್ದಾರೆ. ಒಬ್ಬ ದೇವ. ಯಾಣ ಇಲ್ಲಿಂದ ಬರೇ 35 ಕಿಲೋಮೀಟ್ರು, ಮನೆಯಿಂದ 41 ಕಿಲೋಮೀಟರ್ ಇತ್ತು. ಬಟ್ ನೋಡೋಣ, 3/4 ಗಂಟೆ ತೋರಿಸ್ತಾ ಇದೆ. ಲೆಟ್ಸ್ ಸಿ. ಬಟ್ ಮಳೆ ಬಂದಿರೋದ್ರಿಂದ ಇವಾಗ ಲೈಟಾಗಿ ಬಿಟ್ಟಿದೆ, ಬಟ್ ಲೈಟಾಗಿ ಡ್ರಿಪ್ಸ್ ಬೀಳ್ತಾ ಇದೆ. ಐ ಮೀನ್ ಡ್ರಿಸ್ಲಿಂಗ್ ಆಗ್ತಾ ಇದೆ. ಬಟ್ ಎಲ್ಲ ಫುಲ್ಲಿ ಪ್ಯಾಕ್ಡ್ ಆಗಿದೆ. ಎಷ್ಟೇ ಮಳೆ ಬಂದರೂ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಇರೋದು ನನಗೆ ಇವಾಗ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಗುರು. ವಾವ್, ಸೇಮ್ ನಮ್ಮೂರಲ್ಲಿರೋ ರೋಡ್ ಥರನೇ ಇದ್ದಾವೆ. ಬಟ್ ಹುಡುಗರು ಸಂಡೇ ಮಾರ್ನಿಂಗ್ ಕ್ರಿಕೆಟ್ ಆಡ್ತವ್ರೆ. ಹ್ಯಾಪಿ ಬಾಯ್ಸ್. ವಾಟ್ ಆ ನೇಚರ್ ಮ್ಯಾನ್, ವಾಟ್ ಆ ಬ್ಯೂಟಿ ಇಸ್ ದಿಸ್.
ಕ್ರೇಜಿ. ಬ್ಯೂಟಿಫುಲ್ ರೋಡುಗಳು. ಕುರಿನಾ ಮೇಕೆನ ಇದು? ಐ ಡೋಂಟ್ ನೋ. ವಾವ್, ಏನು ಸಖತ್ತಾಗಿದೆ ಗುರು ರೂಟ್ ಇದು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಆ್ಯಕ್ಚುಲಿ ನಾವು ಸೀದಾ ಕುಮಟಾ ಹೋಗೋ ರೂಟಲ್ಲೇ ಸಿಗುತ್ತೆ ಯಾಣ, ಬಟ್ ಅಲ್ಲಿಂದ ಹೋಗೋದು ಅಷ್ಟೊಂದು ಫೀಸಿಬಿಲಿಟಿ ಇಲ್ಲ ಅದು. ಸೊ ನಡ್ಕೊಂಡು ಹೋಗ್ಬೇಕು, ಮಳೆ ಇದ್ರೆ ಜಾರುತ್ತೆ, ಅದೆಲ್ಲ ಪ್ರಾಬ್ಲಮ್ ಇದೆ. ಬಟ್ ಸೊ ನಾನು ಕೇಳಿದವಾಗ ಈ ರೋಡ್ ಬೆಸ್ಟ್ ಸಜೆಷನಾ ಸೊ ನಮಗೆ ಬೈಕಲ್ಲಿ ಹೋಗಲಿಕ್ಕೆ. ಬಟ್ ಅದಕ್ಕೆ ಈ ರೋಡನ್ನು ಆಪ್ಟ್ ಮಾಡ್ತಾ ಇದ್ದೀವಿ. ಬಟ್ ತುಂಬ ಚೆನ್ನಾಗಿದೆ, ಸೋ ಫಾರ್ ಸೋ ಗುಡ್. ಬ್ಯೂಟಿಫುಲ್ ಆಗಿದೆ ಲ್ಯಾಂಡ್ಸ್ಕೇಪ್ಗಳು ಮಾತ್ರ, ಮೆಸ್ಮರೈಸಿಂಗ್. ಬ್ಯೂಟಿಫುಲ್ ಯಾರ್. ಸೊ ಗೊಬ್ಬರ ಟಿಕೆಟ್ ಒಳಗೆ ಹಾಕೊಂಡ್ಬಿಟ್ಟಿದ್ದೀನಿ, ಏನೂ ಮಾಡೋಂಗಿಲ್ಲ. ಸೊ ರೈನ್ಗೆ ಎಷ್ಟು ಬೇರೆ ಇಲ್ಲ. ಬಟ್ ಏನು ಮಾಡೋದು, ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ ಯಾಣ. ಬಟ್ ಅಲ್ಲಿ ಅವಾಗೊಂದು 10 ಕಿಲೋಮೀಟರ್ ಇರೋದ್ರಿಂದ ಮಳೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಹೊಡ್ಕೊಂಡ್ಬಂದ್ವಿ. ಬಟ್ ಇವಾಗಲೂ ಏನೂ ಮಾಡೋಂಗಿಲ್ಲ. ಸೊ ಎವ್ರಿಥಿಂಗ್ ಇಸ್ ವೆಟ್. ಸೊ ವಿ ಆರ್ ಫೀಲಿಂಗ್ ಬ್ಯಾಕ್. ಯಾಣ ಇತ್ತು ನೋಡೋಣ. ಇಲ್ಲಿ ಕೇಳಿದ್ರೆ ಎಲ್ಲ ಕಡೆಯೂ ಮಳೆ ಅಂತೆ. ಬಟ್ ಇದು ಸಾಗಲಿಕ್ಕೆ ಎದ್ಗೆ ಮಳೆ ಬಿಡುವಂಥ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೇನೂ ಮಾಡೋದಿಲ್ಲ. ಮುರುಡೇಶ್ವರ ಪ್ಲಾನ್ ಬೇರೆ ಇತ್ತು. ಸೊ ವಿಲ್ ಟು ಕ್ಯಾನ್ಸಲ್ ದ್ಯಾಟ್. ಬಿಕಾಸ್ ಮನೆಗೆ ಹೋಗ್ತಾ ದಾರಿಲೇ ಇರುವಂಥದ್ದು. ಬಟ್ ಆದರೂ ಯು ಹ್ಯಾವ್ ಟು ಕ್ಯಾನ್ಸಲ್ ದ್ಯಾಟ್. ಐ ಥಿಂಕ್ 4 to 5 years ಆಯಿತು ಈ ಥರ ಮಳೆ ನೋಡಿದೆ. ಬಟ್ ಕ್ರೇಜಿ ಆಗಿದೆ ಮಾತ್ರ. ಬಟ್ ಗೋಪುರನ ತೆಗೆದಿಟ್ಬಿಟ್ಟೆ, ಸುಮ್ಮನೆ ಡ್ಯಾಮೇಜ್ ಆದರೆ ಕಷ್ಟ ಅಂತ. ಬಟ್ ವಾಟ್ ಎವರ್ ಹ್ಯಾಪನ್ ಇಸ್ ಹ್ಯಾಪನ್. ನಮ್ಮ ಊರಂದರೆ ಇದೇ ಥರ ಇರುತ್ತೆ. ಸೊ ಐ ಥಿಂಕ್ ಇನ್ನೂ 1 ವೀಕ್ ಇದೀನಿ ಊರಲ್ಲಿ. ಇದನ್ನೇ ನೋಡೋದು ಅನಿಸುತ್ತೆ. ಗೊತ್ತಿಲ್ಲ, ಮಳೆ ಇದ್ದರೆ ಬಟ್ ಡಿಫ್ರೆಂಟ್ ರೈಸ್, ಮಳೆ ಇಲ್ಲ ಅಂತ ಹೇಳಿದ್ರೆ ಮಳೆ ಬಿಡ್ದಂಗೆ ಆಯ್ತು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.